ಅದು ಇಬ್ರು ನನ್ ಕ್ಲೋಸ್ ಫ್ರೆಂಡ್ಸ್. ಫಸ್ಟ್ ಯಾರ್ಗ ಹೋಗ್ತೀವೋ ಅವ್ರು ಇಂಪಾರ್ಟೆಂಟ್ ಅಂತ ಅಲ್ಲ. ಸ್ವಲ್ಪ ಬೈಕೊಂಡೇ ಹೋಗ್ತಾ ಇದೀವಿ. ಅವ್ರ ಯಜಮಾನ್ರು ನಮ್ಮ ಯಜಮಾನ್ರಿಗೆ ಕ್ಲೋಸ್ ಫ್ರೆಂಡ್, ಅವಳು ನನಗೆ ಕ್ಲೋಸ್ ಫ್ರೆಂಡ್. ಪಾಪುಗೆ ಇನ್ನೂ ನಿದ್ದೆ ಮೂಡ್ ಹೋಗಿಲ್ಲ, ಕಿರಿಕಿರಿ ಮಾಡ್ತಾನೆ. ಯಾಮ ಆರಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟೆ. 6:15 ಕೂರ್ಸವ್ರೆ ಅಂದೆ. ನಾನು ಹಾಕಿದ್ಮೇಲೆ ಏನಂದ್ರು ಬೈದ್ರಾ? ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾವು ಒಂದು ಫಂಕ್ಷನ್ ಅಲ್ಲ 2 ಫಂಕ್ಷನ್ ಇದೆ. ಸೊ ಎಲ್ಲಿಗೆ ಏನು ಅದು ಏನು ಫಂಕ್ಷನು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಸೊ ಟೈಮ್ ಇವಾಗ 8:50 ಆಗಿದೆ. ಹೊರಡ್ತಾ ಇದ್ದೀವಿ. ಟಿಫನ್ನು ಎಲ್ಲರೂ ಮಾಡಿದರು, ಬಟ್ ನಾನು ಮಾಡಿರಲಿಲ್ಲ. ಹಾಗಾಗಿ ಸ್ವಲ್ಪ ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ತುಂಬ ದೂರ ಇಟ್ಕೊಂಡಿದ್ದಾರೆ ಫಂಕ್ಷನು, ಹಾಗಾಗಿ ಸ್ವಲ್ಪ ಬೈಕೊಂಡೇ ಹೋಗ್ತಾ ಇದ್ದೀವಿ. ಸೊ ಇವತ್ತು 2 ಫಂಕ್ಷನ್ ಅಂತ ಹೇಳಿದ್ನಲ್ಲ, 2 ಕೂಡ ಸೀಮಂತನೇ. ಅದು ಇಬ್ರು ನನ್ನ ಕ್ಲೋಸ್ ಫ್ರೆಂಡ್ಸ್ ಸೀಮಂತ ಇದೆ. ಸೊ ಯಾವ ಕಡೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಫಸ್ಟ್ ಯಾರನ್ನ ಇದು ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್ ಆಗಿ ಹೋಗಿದೆ. ಹಂಗಂತ ಫಸ್ಟ್ ಯಾರಿಗೆ ಹೋಗ್ತೀವೋ ಅವ್ರು ಇಂಪಾರ್ಟೆಂಟ್ ಅಂತ ಅಲ್ಲ. ಬಟ್ ಸ್ವಲ್ಪ ಪ್ರಿಯಾರಿಟಿ ಯಾಕೆ ಅಂದರೆ ಒಂದಷ್ಟು ರೀಸನ್ಸಿಂದ. ಫಸ್ಟು ತುಂಬ ದೂರ ಇದೆಯಲ್ಲ, ಅವ್ರ ಫಂಕ್ಷನ್ಗೆ ಹೋಗಿ ಬರ್ತಾ ಇದ್ದೀವಿ. ಸೊ ನೆಕ್ಸ್ಟು ಇಲ್ಲೇ ನಮ್ಮನೆ ಹತ್ರನೇ ಇರೋ ಇನ್ನೊಬ್ಳು ಬೆಸ್ಟ್ ಫ್ರೆಂಡ್ದು ಸೀಮಂತ ಇದೆ. ಸೊ ಅಲ್ಲೂ ಹೋಗಿ ಮಾತಾಡಿಸ್ಕೊಂಡು ಬರಬೇಕು. ಇದು ಇವತ್ತಿನ ದಿನದ ಕಾರ್ಯಕ್ರಮಗಳಾಗಿರುತ್ತೆ. ಸೊ ಇವಾಗ ಆಲ್ರೆಡಿ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ನೂ 1/2 hour ತೋರಿಸ್ತಾ ಇದೆ. ಸೊ ಹೋಗಿ ನೋಡಬೇಕು ಅಲ್ಲಿ ಹೆಂಗೆ ಅರೇಂಜ್ ಮಾಡಿದ್ದಾರೆ, ಹೆಂಗೆ ಆಗಿದ್ದಾಳೆ ರೆಡಿ ಅಂತ ನೋಡಿ ಸ್ವಲ್ಪ ವಿಶ್ ಮಾಡಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಫಂಕ್ಷನ್ ಅಟೆಂಡ್ ಮಾಡಿ ಬರೋಣ ಅಂತ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವಳು ಅವ್ರ ಯಜಮಾನ್ರು ನಮ್ಮ ಯಜಮಾನ್ರಿಗೆ ಕ್ಲೋಸ್ ಫ್ರೆಂಡು, ಅವಳು ನನಗೆ ಕ್ಲೋಸ್ ಫ್ರೆಂಡು. ನನ್ನ ಜೊತೆಗೆ ನಮ್ಮ ಅಕ್ಕನಿಗೂ ಕೂಡ ಕ್ಲೋಸ್ ಫ್ರೆಂಡ್ ಅವರು. ಸೊ ಹಾಗಾಗಿ ನಾನು, ನಮ್ಮ ಅಕ್ಕ ಮಕ್ಕಳು, ನಮ್ಮ ಯಜಮಾನ್ರು ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಪಾಪುಗೆ ಇನ್ನೂ ನಿದ್ದೆ ಮೂಡ್ ಹೋಗಿಲ್ಲ, ಕಿರಿಕಿರಿ ಮಾಡ್ತಾನೆ. ಬೇರೆ ಟೈಮಲ್ಲೆಲ್ಲ ಚೆನ್ನಾಗೇ ಇರ್ತಾನೆ, ಎಲ್ಲಾನ ಹೋಗ್ಬೇಕಾದ್ರೆ ಹಿಂಗೆ ಮಾಡ್ತಾನೆ. ನೋಡಿ ಏನು ಮಾಡೋದು, ಏನಮ್ಮ ಮಾಡೋದು? ತ್ರಿಶೂಲವ್ರೆ ಡ್ರೆಸ್ ಚೇಂಜ್ ಮಾಡಿಸ್ಕೋತಾ ಇಲ್ಲ, ಏನು ಮಾಡಲಿ ನಾನು? ಅಮ್ಮ ಫಂಕ್ಷನ್ ಅಮ್ಮ, ಅಯ್ಯಪ್ಪ ಅಂಕಲು. ಆಯ್ತು ಬೇಡ, ಇರೋ ಕ್ರೀಮ್ ಇರ, ಇನ್ನೊಂದು ಕ್ರೀಮ್ ಹಾಕೋಣ ಪಾಪಾಗೆ. ವಾವ್ ಅಮ್ಮ ಹೊಸದು, ವಾವ್ ಪಾಪ ನೋಕೋ ಪಾಪಾಗೆ ಹೊಸ ಕ್ರೀಮು. ಅಯ್ಯಪ್ಪ ಹಿಂದೆ ಇಲ್ಲ, ಕಡಕ್ಕೆ ಇಲ್ಲ. ಓಕೆ, ಹಿಂದೆ ಏನಮ್ಮ ಮಂಜುಜ್ಜಿ. ವಾವ್ ನಿಚ್ಚು ಬೇಕೋ, ಇದೆ ಬೇಕಾ? ಹ್ಯಾಂಡ್ಲೆ ಬೇಕೋ, ಹಿಂದೆ ಬೇಕಾ? ಹಿಂದಿಂದ ಯಾಮ ಆರಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟೆ ಅಲ್ಲೇನಮ್ಮ. ಪ್ಯಾಂಟ್ ಒಂದು ಹಾಕ್ಬೇಕು, ಅದು ಇಳಿದ್ಮೇಲೆ ಹಾಕ್ಕೊಳ್ಳೋಣ. ಇಲ್ಲ ನೋಡ್ತೀನಿ, ಇವಾಗ ಏನೋ ಕೂತ್ಕೊಂಡ್ರೆ ಹಿಂಗೆ ಹಾಕ್ಬಿಡ್ತೀನಿ. ಹಾಕ್ಬಿಡ್ಲಾ ಪ್ಯಾಂಟು? ವಾವ್ ತ್ರಿಶೂಲ್ದು ಹೊಸ ಬಟ್ಟೆ ಅಮ್ಮ, ಎಷ್ಟು ಚೆನ್ನಾಗಿದೆ. ಹಾಕೋಬಿಟ್ಟ ಪ್ಯಾಂಟು, ಹಾಕೋಬಿಟ್ಟ. ಗುಡ್ ಬಾಯ್. ತ್ರಿಶೂಲ್ ಇಸೇ ಅಪ್ಪು, ತ್ರಿಶೂಲ್ ಇಸೇ ಹುಚ್ಚ ಬಂಗಾರ. ಹಿಡ್ಕೋ ಇದು.
ಕೂಚು 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 ಶ್ರೀರಾಮತ್ತು. ಅಪ್ಪ ಹಾಯ್ ಹಾಯ್, ಹೇಗಿದೆ ನಂದು ಡ್ರೆಸ್ಸು? ಅದೇ ಬಾಚಿ ಕುಂಕುಮ ಇಟ್ಕೊಬಿಡೋಕೆ ಮುಂಚೂಡಿ. ಮುಂಚೂಡಿ ಓಕೆ. ನಾವು ಮಾರ್ನಿಂಗ್ ಬೇಗ ಎದ್ದು ರೆಡಿ ಆದ್ವಲ್ಲ, ಪಾಪು ಆರಾಮಾಗಿ ನಿದ್ದೆ ಮಾಡಲಿ ಅಂತ ಅವನ್ನೇನು ಎಬ್ಸಕ್ಕೆ ಹೋಗಲಿಲ್ಲ. ಸೊ ಹಾಗಾಗಿ ಅವನ್ನ ಕಾರಲ್ಲೇ ರೆಡಿ ಮಾಡಿಕೊಂಡು ಅವನ್ನ ಹೇಗೆ ಯಾಮರ್ಸಿ ರೆಡಿ ಮಾಡಿದೆ ಅನ್ನೋದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕಿದೆ. ಓಕೆ, ನಾವು ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ ಅವರು ಈ ಥರ ರೆಡಿ ಮಾಡಿ ಇಟ್ಟಿದ್ರು. ನಿಜ ಸಿಂಪಲ್ ಆಗಿದ್ರು, ತುಂಬಾನೇ ಚೆನ್ನಾಗಿತ್ತು ಡೆಕೋರೇಷನ್. ಅವ್ರ ಕಡೆ ಜನ ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಅವಳು ರೆಡಿ ಆಗ್ತಾ ಇದ್ದಾಳಂತೆ. ಪಾಪು ಪುಡ್ಗಡಿ ಎಲ್ಲಿದ್ಯೆ? ನೀನೇನ್ ನೀನು 6:15 ಕೂರ್ಸವ್ರೆ ಅಂದೆ. ಅದು ಶಾಸ್ತ್ರ ಮಾಡ್ಬೇಕಿತ್ತಲ್ಲ, ಅದೇ 1 hour ಆಗೋಯ್ತು ನನ್ಗೆ. ಏನೋ ನನ್ನ ಡ್ರೆಸ್ ಈಗ ಇಲ್ಲಪ್ಪ, ರಗ್ರಿನೇ ಬೇಕಿತ್ತು. ಓಕೆ, ನಾವು ಮೇಲ್ಗಡೆ ಹೋಗೋ ಅಷ್ಟರಲ್ಲಿ ಅವಳಿಗೆ ಮೇಕಪ್ ಮಾಡಿ ಸ್ಯಾರಿ ಹಾಕಿ ಜೊತೆಗೆ ಹೇರ್ ಸ್ಟೈಲ್ ಕೂಡ ಮುಗಿಸಿದ್ರು. ಜುವೆಲ್ಸ್ ಏನು ಹಾಕಿರ್ಲಿಲ್ಲ. ಸೊ ನಾವು ಹೇಗಿದ್ರು ಹೋಗಿದ್ವಲ್ಲ ಅಂತ ಹೇಳಿ ಇನ್ನೇನು ಬ್ಯಾಲೆನ್ಸ್ ಇತ್ತು ಅದೆಲ್ಲ ನಾವೇ ಅವಳಿಗೆ ರೆಡಿ ಮಾಡಿ ಇಟ್ವಿ. ಸೊ ಫೈನಲ್ ಆಗಿ ಅವಳು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅಷ್ಟರಲ್ಲಿ ಫೋಟೋಗ್ರಾಫರ್ ಕೂಡ ಬಂದಿದ್ರು. ಸೊ ಇವಾಗ ಫೋಟೋಸ್ ತೆಗ್ಸಕ್ಕೆ ಎಲ್ಲ ರೆಡಿ ಮಾಡಿ ನಿಂತಿದ್ವಿ. ನಗ್ರಿ ಹಂಗಂಗೆ ನಿಂತ್ಕೊಬಿಡ್ಬೇಡ್ರಿ, ಸರಿ ಇಲ್ಲ ಇಬ್ರು. ಕೈಯಿಂದ ಬರಲಿ, ನಿಮ್ಮ ಕೈ ಅವರಿಂದ ಬರಲಿ. ಶರ್ಟ್ ಒಂಚೂರು ರೆಡಿ ಹಿಂಗೆ ಕೆಳಗಡೆ. ಹಾಂ ಮೇಡಮ್, ನೀವು ಹಿಂಗೆ ಅಂದ್ಕೊಳ್ಳಿ. ಓಕೆ, ಹಾಗೆ ನೀನೆಲ್ಲ ಕಣೆ ಹಂಗೆ ಹಂಗೆ ಇದೆ. ನಾನು ನೋಡ್ಬೇಕು ಅಷ್ಟೇ. ಹಂಗೆ ಓಕೆ, ಇಲ್ಲಿ ಇವಾಗ ಅವ್ರದ್ದು ಫೋಟೋಶೂಟ್ ಹತ್ರ ತುಂಬಾ ಜನ ಇದ್ರು. ನಾವು ಕೂಡ ಇದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ, ಅವ್ರಿಗೂ ಕೂಡ ಒಂಥರ ನಾಚಿಕೆ ಮುಜುಗರ ಆಗುತ್ತೆ ಅಂತ ಹೇಳಿ ನಾವು ಕೆಳಗಡೆ ಬಂದ್ವಿ. ಅಷ್ಟೊತ್ತಿಗೆ ಟಿಫನ್ ರೆಡಿ ಇದೆ ಮಾಡ್ಕೊಳ್ಳಿ ಅಂದ್ರು. ಹೇಗಿದ್ರು ನಾವು ಮಾರ್ನಿಂಗು ಸ್ವಲ್ಪ ಟಿಫನ್ ಮಾಡಿದ್ವಲ್ಲ, ಹಾಗಾಗಿ ನಾವು ಇವಾಗ ಟಿಫನ್ ಮಾಡಕ್ಕೆ ಹೋಗಿ ಕೂತಿದೀವಿ. ಇಲ್ಲೆಲ್ಲ ನಾವು ಸ್ವಲ್ಪ ಹೇಗಿದ್ರು ಮಧ್ಯಾಹ್ನ ಊಟ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಟಿಫನ್ ತಿನ್ಕೊಂಡು ಮಾಮೂಲಿ ಇರುತ್ತಲ್ಲ ಅಲ್ಲಿ ಎಲ್ಲ ಫ್ರೀ ಇದ್ದಿದ್ರಿಂದ ನಮ್ಮ ಯಜಮಾನ್ರು, ನಾನು ಮತ್ತೆ ಪಾಪು ಫೋಟೋಶೂಟ್ ನಾವು ಈ ಕಡೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾವು 3 ಜನ ತೆಗೆಸ್ಕೊಳ್ಳೋಣ ಅಂತ ನಾನ್ ರೆಡಿ ಆಗೋದ್ರೆ ನನ್ ಗಂಡ ಗೊತ್ತಲ್ವಾ, ಸಿಂಗಲ್ ಪಿಕ್ ತೆಗಿ ಅಂತ ರೆಡಿ ಆಗ್ತಾ ಇದಾರೆ. ಸೊ ಇವಾಗ ಭರತ ಮತ್ತೆ ಯಾರು ಶ್ರೇಯು ನಮ್ಗೆ ಹೆಲ್ಪ್ ಮಾಡಾಕಿದ್ರು. ಹಾಗಾಗಿ ನಮ್ಮ ಯಜಮಾನ್ರು ಫೋಟೋಸ್ ಏನಿದ್ರು ನಾನ್ ತೆಗಿತಾ ಇದ್ದೆ. ನಂದು ನಮ್ಮ ಪಾಪುದು ಮತ್ತೆ ನಮ್ಮ ಯಜಮಾನ್ರದ್ದು 3 ಜನದ್ದು ಫ್ಯಾಮಿಲಿ ಫೋಟೋಸ್ ಏನಿದ್ರು ನಮ್ಗೆ ಭರತ ಹೆಲ್ಪ್ ಮಾಡಿ ಪಿಕ್ಸ್ ನ ತೆಗ್ಕೊಟ್ಟ. ನಿಜ ತುಂಬಾನೇ ಚೆನ್ನಾಗಿ ಬಂದಿತ್ತು. ಇಲ್ಲಿ ಲೊಕೇಶನ್ ಅಷ್ಟೇ ತುಂಬಾ ಗ್ರೀನರಿ ಇರೋದ್ರಿಂದ ಫೋಟೋಸ್ ತುಂಬಾ ಚೆನ್ನಾಗಿ ಬರ್ತಿತ್ತು. ಅವನ್ಗಂತೂ ಪಾಪುಗೆ ಅಲ್ಲಿ ಆಟ ಆಡೋಕ್ ತುಂಬಾನೇ ಚೆನ್ನಾಗಿ ಸಿಕ್ಬಿಡ್ತು. ಯಾಕಂದ್ರೆ ಇಲ್ಲಿ ಕಲ್ಲು ಮಣ್ಣು ತುಂಬಾ ಇಲ್ದೇ ಇರೋದ್ರಿಂದ ನಮ್ಮನೆ ಸೈಡು ಇಲ್ಲಿ ಫುಲ್ಲು ಅವ್ನಿಗೆ ಆಟ ಆಡಕ್ಕೆ ತುಂಬಾ ಚೆನ್ನಾಗಿ ಸಿಕ್ಕಿತ್ತು ರೋಡು. ಹಾಗಾಗಿ ಅವ್ನ ಪಾಡ್ಗೆ ಅವ್ನು ಆಟ ಆಡ್ಕೊಂಡು ನಿಂತಿದ್ದ. ನಾವಿಲ್ಲೇನ್ ಫೋಟೋಸ್ಗೆ ಏನೇನ್ ಬೇಕು ಅಂತ ನಾವು ರೆಡಿ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ವಿ. ಯಾರೆಲ್ಲ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿದ್ದೀರಾ ಅವ್ರಿಗೆ ಆಲ್ರೆಡಿ ಈ ಪಿಕ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ಯಾರು ನೋಡಿಲ್ಲ ಅಂಥವ್ರು ನೋಡಲಿ ಅಂತ ಇಲ್ಲೊಂದಷ್ಟು ಪಿಕ್ಸ್ನ ನಾನು ಕ್ಯಾಪ್ಚರ್ ಮಾಡಿ ಅಂದರೆ ಎಡಿಟ್ ಮಾಡಿ ಹಾಕಿದ್ದೀನಿ. ನಿಜ ಒಂದೊಂದು ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗಾಗಿ ನಾನು ಇಲ್ಲಿ ಹಾಕಿದ್ದೀನಿ. ಇದರಲ್ಲೇನು ಜಾಸ್ತಿ ಎಡಿಟ್ ಮಾಡಿಲ್ಲ ನಾನು. ನೋಡ್ತಾ ಇದ್ರಲ್ಲ ಸುತ್ತಮುತ್ತ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದ್ರ ಮಧ್ಯೆ ನಮ್ಮ ರೆಡ್ ಕಾರು, ಅದ್ರ ಜೊತೆಗೆ ನಮ್ಮದು ಡ್ರೆಸ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಜ ನನಗಂತೂ ತುಂಬ ಇಷ್ಟ ಆಯಿತು ಫೋಟೋಸು. ಎಲ್ಲೇ ಹೋದರೂ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಮರಿಬೇಡಿ. ಏಕೆಂದರೆ ನಾವು ಅದನ್ನು 24 ಗಂಟೆ ಇಲ್ಲ ವರ್ಷ ಇಡೀ ಅದನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಒಂದೇ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡ್ರೆ ನಾವು ಸಾಯೋವರೆಗೂ ಇರುತ್ತೆ. ಸೊ ಹಾಗಾಗಿ ಯಾವುದೇ ಸ್ಪೆಷಲ್ ಮೂಮೆಂಟು ಇಲ್ಲ, ಚೆನ್ನಾಗಿ ರೆಡಿ ಆದಾಗ ಒಂದೊಂದು ಫೋಟೋಸ್ನ ತೆಗೆದು ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು. ಬಾಯಿ ಕಡೆಗೆ ಬಂದ್ಬಿಡು. ನಾವಲ್ಲಿ ಫಂಕ್ಷನ್ಗೆ ಹೋಗೋ ಅಷ್ಟರಲ್ಲಿ ಅವ್ರಿಗೆ ಮಾರ್ನಿಂಗ್ ಒಂದು 7 ಗಂಟೆಯಿಂದ 8 ಗಂಟೆವರೆಗೂ ಒಳ್ಳೆ ಟೈಮು. ಅಷ್ಟೊತ್ತಿಗೆ ಕೂರಿಸ್ಬೇಕು ಅಂತ ಹೇಳಿದ್ರಂತೆ.
ಬಟ್ ಅಷ್ಟೊತ್ತಿಗೆ ಜನ ಎಲ್ಲ ಬರೋಕ್ಕಾಗಲ್ವಲ್ಲ ಅಂತ ಹೇಳಿ ಫಸ್ಟು ಅವ್ರದ್ದು ಶಾಸ್ತ್ರ ಏನಿದೆ ಒಂದು 7ರಿಂದ 8 ಗಂಟೆಯಲ್ಲಿ ಕೂರಿಸಿ ಅವಳಿಗೆ ಶಾಸ್ತ್ರ ಎಲ್ಲ ಮುಗಿಸಿ ಇವಾಗ ಬಂದವ್ರಿಗೋಸ್ಕರ ಮಾಮೂಲಿ ಇವಾಗ ಸೀಮಂತ ಮಾಡ್ತಾರಲ್ಲ ಆ ಥರ ಮಾಡ್ತಾ ಇದ್ದಾರೆ. ಬನ್ನಿ ಬನ್ನಿ ಬಂದ ಆ ಕಡೆ ಹೋಗ್ರಿ ಈ ಕಡೆ ಹೋಗಿ ಬನ್ನಿ. ಇಲ್ಲಿ ನೋಡಿ ನನ್ನ ನೋಡಿ ಫಸ್ಟ್ ನನ್ನ ನೋಡಿ ಆಯ್ತು. ಓಕೆ, ಇವಾಗ ಅಲ್ಲೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಇನ್ನೊಂದು ಕಡೆ ಫಂಕ್ಷನ್ ಅಂತ ಹೇಳಿದ್ನಲ್ಲ, ಅಂದರೆ ಅದಿರೋದು ನಾವಿರೋ ಕಡೆನೇ. ಸೊ ಹಾಗಾಗಿ ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗಿ ಇವ್ರನ್ನೆಲ್ಲ ಬಿಟ್ಟು ನಾನು ನಮ್ಮ ಯಜಮಾನ್ರು ಮತ್ತು ಆ ಫಂಕ್ಷನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಲ್ರೆಡಿ ಅದೆಲ್ಲ ಫಂಕ್ಷನ್ ಮುಗಿದು ಎಲ್ಲ ಮನೆಗೆ ಕೂಡ ಹೊರಟೋಗಿದ್ದಾರಂತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಅಲ್ಲಿಂದ ಬರೋ ಸ್ವಲ್ಪ ಪಾಪು ಎಲ್ಲರೂ ಒಂದು ಕಡೆಯಿಂದ ಫ್ಲಾಟ್ ಆಗೋಗಿದ್ದಾರೆ. ನಾನು ನಮ್ಮ ಯಜಮಾನ್ರು ಲಡ್ಡು ಮಾತ್ರ ಎದ್ದಿದ್ದೀವಿ. ಕಾರಣ ಇಲ್ಲಿಂದ ಇನ್ನೂ 40 ಮಿನಿಟ್ಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಅಲ್ಲಿವರೆಗೆ ಪಾಪುನ ಮಲಗಲಿ ಅಂತ ಸುಮ್ಮನಿದ್ದೀನಿ. ಸೊ ಅಲ್ಲೋಗಿ ಮತ್ತೆ ಅವ್ರನ್ನ ಮೀಟ್ ಮಾಡಿಕೊಂಡು ಮನೆಗೆ ಹೋಗೋಣ. ಇವರಿಬ್ಬರು ನನಗೆ ಎಷ್ಟು ಟೆನ್ಷನ್ ಕೊಟ್ಟಿದ್ದಾರೆ, ಎಷ್ಟು ಬೇಜಾರು ಮಾಡಿದ್ದಾರೆ ಅಂದರೆ ಇವತ್ತು ಇಬ್ಬರು ಒಂದೇ ದಿನ ಫಂಕ್ಷನ್ ಇಟ್ಕೊಂಡು ನಿಜ ತುಂಬ ಅಂದರೆ ತುಂಬಾ ನನಗೆ ತಲೆಗೆ ಕೆಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ನನಗೆ ಪಲ್ಲವಿ ಅಷ್ಟು ಇಂಪಾರ್ಟೆಂಟು. ಬಟ್ ಅವಳ ಫಂಕ್ಷನ್ಗೆ ಹೋಗೋಕ್ಕಾಗಲಿಲ್ಲ ನಾನು. ಆದರೂ ಅವಳು ಅರ್ಥ ಮಾಡ್ಕೋತಾಳೆ ಅಂತ ಅಂದ್ಕೊಂಡಿದ್ದೀನಿ. ಏನು ಹಾಕೊಂಡ್ರೆ ಅಷ್ಟೇ ನೋಡಿ. ಬರೋ ಅಷ್ಟರಲ್ಲಿ ಎಲ್ಲ ತೆಗ್ಬಿಟ್ಟು ಆರಾಮಾಗಿ ಕೂತವಳೆ. ನಾನು ಹಾಕಿದ್ಮೇಲೆ ಏನಂದ್ರು ಬೈದ್ರಾ? ಇಲ್ಲ ಮತ್ತೆ ನೋಡ್ಬಿಟ್ಟು ಬೈತೀವಿ. ಇಲ್ಲ ಚೆನ್ನಾಗಿದೆ ಅದು ಎಲ್ಲಿ ಕೆಟ್ಟೋಗಿತ್ತಲ್ಲ, ಅದು ಅದು ಕಾಣಿಸಲ್ಲ ಬಿಡು. ಹೋದ ತಕ್ಷಣ ಫಂಕ್ಷನ್ಗೆ ಬಂದಿಲ್ಲ, ಲೇಟಾಗಿ ಬಂದಿದೆ ಅಂತ ತುಂಬ ಬೈದ್ಲು. ಬಟ್ ಪರವಾಗಿಲ್ಲ, ಯಾಕೆಂದರೆ ನನಗೂ ತುಂಬಾ ಬೇಜಾರಿದೆ ಅವಳು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಹೋಗಿ 5 ನಿಮಿಷ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ. ಸ್ವಾಮಿ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಕಾಲು ಫುಲ್ಲು ಬಿದ್ದೋಗಿದೆ, ಅಷ್ಟು ನೋಯ್ತಾ ಇದೆ. ಇವ್ರದ್ದು ಬೇರೆ 4ನೇ ಫ್ಲೋರಲ್ಲಿ ಮನೆ. ಅಲ್ಲೆಲ್ಲ ಹತ್ತಿ ಮಾತಾಡ್ಸ್ಕೊಂಬರೋ ಅಷ್ಟರಲ್ಲಿ 4 ಗಂಟೆ ಆಯಿತು. ಬೆಳಗ್ಗೆ 8-8:15 ಮನೆ ಬಿಟ್ಟವರು. 4 ಗಂಟೆ ಆಗಿದೆ. ಬಟ್ ಜಾಸ್ತಿ ಲೇಟಾಗಿದ್ದು ಅಂದರೆ ಫಸ್ಟ್ ಫಂಕ್ಷನ್ಗೆ ಹೋಗಿದ್ವಲ್ಲ ಅಲ್ಲೇ ಅನಿಸುತ್ತೆ ಎಲ್ಲ ಅಲ್ಲೇ. ಬಟ್ ಹಂಗಿತ್ತು ಅಲ್ಲೆಲ್ಲ. ಸೊ ಚೆನ್ನಾಗಾಯಿತು. ಬಟ್ ಈ ಕಡೆ ಸ್ವಲ್ಪ ಬೇಗ ಬರೋಕ್ಕಾಗಲಿಲ್ಲ ಅಂತ ಸ್ವಲ್ಪ ಬೇಜಾರಿದೆ. ಬಟ್ ಅದನ್ನು ಅವಳು ಅರ್ಥ ಮಾಡ್ಕೋತಾಳೆ ಅಂತ ಅನ್ಕೋತೀನಿ. ಅವಾಗಿನ ಜಾಸ್ತಿ ಬೇಜಾರು ನನಗೆ ಆಗಿದೆ. ಸೊ ನಾನು ಮುಂದೆ ನಿಂತು ಅವೆಲ್ಲ ನೋಡಬೇಕಿತ್ತು, ಮಾಡಬೇಕಿತ್ತು ಅಂತ ಆಸೆ ತುಂಬ ದಿನದಿಂದ ಇತ್ತು. ಬಟ್ ಅಲ್ಲೇ ಟೈಮ್ ಆಗೋಗಿದ್ದರಿಂದ ಏನು ಮಾಡೋಕ್ಕಾಗಲಿಲ್ಲ. ಸೊ ಒಂಥರ ಖುಷಿ ಆಯಿತು, ಒಂಥರ ಟೆನ್ಷನ್ ಇತ್ತು. ಆ ಕಡೆನ ಈ ಕಡೆನ ಅಂತ. ಬಟ್ ಎಲ್ಲ ಚೆನ್ನಾಗಾಯಿತು. ಇದು ರಿಟರ್ನ್ ಗಿಫ್ಟ್ ಕೊಡ್ತು ನನ್ನ ಫ್ರೆಂಡು. ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಅಂದರೆ ಫ್ರಿಡ್ಜ್ ಮ್ಯಾಗ್ನೆಟು ಇಲ್ಲಿ. ಸೊ ಇದು ಕೃಷ್ಣ, ಮುದ್ದು ಕೃಷ್ಣ ಜೊತೆಗೆ ಅರ್ಶಿನ ಕುಂಕುಮದ್ದು ಇದು ಗಾಜು ಅನಿಸುತ್ತೆ, ಹೌದು, ಗ್ಲಾಸ್ದು ಜಾರ್ ಕೊಟ್ಟಿದ್ದಾರೆ. ಇದು ಫ್ರಿಡ್ಜ್ ಮ್ಯಾಗ್ನೆಟು, ಒಂಥರ ಯುನೀಕ್ ಆಗಿದೆ, ಚೆನ್ನಾಗಿದೆ. ಸೊ ಯಾವಾಗಲೂ ನೆನಪಿರುತ್ತೆ. ಬೇರೆ ಥರ ಕೊಟ್ಟರೆ ಅರ್ಶಿನ ಕುಂಕುಮನೋ ಅದು ಇದು ಕೊಟ್ಟರೆ ಯಾರೂ ಅಷ್ಟೊಂದು ಯೂಸ್ ಮಾಡಲ್ಲ, ಎಲ್ಲ ಅಲ್ಲಿ ಹಾಕ್ಬಿಡ್ತಾರೆ, ಎಲ್ಲ ಎಸ್ಬಿಡ್ತಾರೆ. ಬಟ್ ಈ ಥರ ಫ್ರಿಡ್ಜ್ ಮ್ಯಾಗ್ನೆಟ್ ಕೊಡೋದ್ರಿಂದ ಫ್ರಿಡ್ಜ್ಗೆ ಇದನ್ನ ಅಂಟಿಸ್ಕೊಂಡು ನೋಡಿದಾಗಲೆಲ್ಲ ಅವ್ರ ನೆನಪು ಕೂಡ ಆಗ್ತಾ ಇರುತ್ತೆ. ಸೊ ಅವ್ರಿಗೂ ಇದೇ ಥರ ಮುದ್ದು ಕೃಷ್ಣ ಬರಲಿ ಅಂತ, ಇಬ್ರಿಗೂ ಮುದ್ದು ಮಕ್ಕಳು ಬರಲಿ ಅಂತ, ಅದು ಆರೋಗ್ಯವಾಗಿ ಬರಲಿ ಅಂತ ಬೇಡ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.